ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮ ಅಧಿಕಾರಿಗಳು ಶಾಸಕರನ್ನು ಉಪಯೋಗಿಸ್ಕೊಂಡು ಸ್ಥಳೀಯ ಪಂಚಾಯತಿಗಳು ಉಪಯೋಗಿಸ್ಕೊಂಡು ಹೆಚ್ಚು ಅವೇರ್ನೆಸ್ ಕೊಟ್ಟಿರೋದ್ರಿಂದ 27 ಲಕ್ಷ 28 ಲಕ್ಷದವರೆಗೂ ಹೋಗಿದೆ. 5,534 ಕೋಟಿ 43 ಲಕ್ಷ ರೈತರಿಗೆ ಇನ್ಶೂರೆನ್ಸ್ ಮೂಲಕ ಪರಿಹಾರ ಕೊಟ್ಟಿದ್ದೀವಿ. ಇಲ್ಲಿ ಬಹುಶಃ ಇವರಿಗೆ ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗ ಕಳೆದ ಬಾರಿ 674 ಕೋಟಿ ಒಂದೇ ವರ್ಷದಲ್ಲಿ ಇನ್ಶೂರೆನ್ಸ್ ಬಂದಿದೆ. 3 ವರ್ಷದಲ್ಲಿ 990 ಕೋಟಿ ಅವರಿಗೆ ಪರಿಹಾರ ಹೋಗಿದೆ. ಇವರ ಕಾನ್ಸ್ಟಿಟ್ಯೂನ್ಸಿಗೆ ಬಂದರೆ 3,000 ನೋಂದಣಿ ಆಗ್ತಿತ್ತು, ಈಗ 10,000 ನೋಂದಣಿಗೆ ಹೋಗ್ತಾ ಇದೆ. ಇತಿಹಾಸದಲ್ಲಿ ಇನ್ಶೂರೆನ್ಸ್ ಇಷ್ಟು ಕೊಟ್ಟಿಲ್ಲ, ನಾವು ಇಷ್ಟು ಇನ್ಶೂರೆನ್ಸು ಯಾವತ್ತೂ ಕೊಟ್ಟಿಲ್ಲ. ಮತ್ತು FID ನಾವು ಕನೆಕ್ಟ್ ಮಾಡಿದ್ವಿ. ಮೊದಲು FID ಕನೆಕ್ಟ್ ಆಗ್ತಿರಲಿಲ್ಲ, ಒಂದು ಸ್ವಲ್ಪ ವ್ಯತ್ಯಾಸಗಳಾಗ್ತಿತ್ತು. ಈಗ FID ಕನೆಕ್ಟ್ ಮಾಡಿದ್ದೀವಿ ಮತ್ತು ಪ್ರಿವೆಂಟ್ ಸೋಯಿಂಗ್ ಕೊಡ್ತಾ ಇದ್ದೀವಿ. ಜೊತೆಗೆ ಇದು ಒಂದು ಫೈನಲ್ ಕ್ರಾಪ್ ಸರ್ವೆನಲ್ಲೂ ಸಹ ಅವ್ರಿಗೆ ದುಡ್ಡು ಸಿಗ್ತಾ ಇದೆ. ಮತ್ತು ಯಾವುದಾದ್ರು ಸಣ್ಣ ಪುಟ್ಟ ಕೇಸ್ ಬಂದರೆ DC ಹಂತದಲ್ಲಿ ರೈತರ ಪರವಾಗೇ ಕ್ಲಿಯರ್ ಆಗಿದೆ ಇಲ್ಲಿವರೆಗೆ. ಆಮೇಲೆ ನಮ್ಮ ಸೆಕ್ರೆಟ್ರಿಗೆ ಬಂದಾಗ್ಲೂ ಯಾವುದೂ ಸಹ ನಾವು ರಿಜೆಕ್ಟ್ ಮಾಡಿಲ್ಲ, ರೈತರ ಪರವಾಗಿ ಮಾಡಿದ್ದೀವಿ. ಒಂದೋ ಎರಡೋ ಕೇಸು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೋಗಿದೆ, ಅಲ್ಲೂ ಫಾಲೋಅಪ್ ಮಾಡಿ ಅಲ್ಲಿ ಕೇಂದ್ರದ ಕೃಷಿ ಸೆಕ್ರೆಟ್ರಿ ಹತ್ರನೂ ಸಹ ಅಲ್ಲೂ ಕ್ಲಿಯರ್ ಮಾಡಿಸಿದ್ದೀವಿ. ರೈತರಿಗೆ ಇನ್ಶೂರೆನ್ಸ್ನಲ್ಲಿ ಈ ಸಾರಿ ನಮ್ಮ ಪ್ರಿಯಾಂಕ್ ಅವರು ಹೇಳಿದಾಗೆ ಅತಿ ಹೆಚ್ಚು ಇತಿಹಾಸದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಕಳೆದ 2.5 ವರ್ಷದಲ್ಲಿ. ಸೊ ಇಷ್ಟು ಇದು ಅಲ್ಲದೆ ನಾವು ಅತಿವೃಷ್ಟಿಗೆ ಪರಿಹಾರ ಕೊಡ್ತಕ್ಕಂಥ ಸಪ್ರೇಟ್, ಇದೇ ಸಪ್ರೇಟ್. ನಾವು ಇನ್ನೂ ರಿಜಿಸ್ಟರ್ ಆಗಲಿ ಅಂತೀವಿ. ನಾವು 2% ರೈತರು ಕಟ್ಟೋದು, 98% ಸರ್ಕಾರ ಕಟ್ಟುತ್ತೆ. ಅದರಿಂದ ನಮ್ಮೆಲ್ಲ ಶಾಸಕರು ಅದು ಬೆಳೆ ಹಾನಿ ಆಗಲಿ ಆಗದೇ ಇರಲಿ, ಬೇಸಿಗೆ ಬರಲಿ ಮಳೆ ಹುಯ್ಲಿ, ಇನ್ಶೂರೆನ್ಸ್ ಮಾಡಿಸಿದ್ರೆ 2% ಅಷ್ಟೇ ಅವರಿಗೆ ಬರ್ಡನ್ ಆಗೋದು. ಬಟ್ ಒಂದಲ್ಲ ಒಂದು ಅನುಕೂಲ ಆಗುತ್ತೆ. ಈ ಥರ ಸಮಸ್ಯೆಗಳು ಬಂದಾಗ ಸಾಕಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಇನ್ನೂ ಮಾಡಲಿ. ನಾವು ಯಾವುದೇ ಇಲ್ಲೇನು 900 ತಪ್ಪಿದೆ ಅದು ಅಂತ ಏನೋ ಒಂದು 136 ಜನಕ್ಕೆ ಮಾತ್ರ ಒಂದು